ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಐಡಿಯಾಸ್ ಮೀಡಿಯಾ ವರ್ಕ್. ದಶಕಗಳ ಕಾಲ ಸಿನಿಮಾ ರಂಗವನ್ನಾಳಿದಂತಹ ಅಭಿನಯ ಸರಸ್ವತಿ ಬಿ ಸರೋಜಾದೇವಿಯವರು ಎಲ್ಲರ ಜೊತೆಗೆ ಉತ್ತಮ ಬಾಂಧವ್ಯವನ್ನೇ ಹೊಂದಿದ್ರು. ಘಟಾನುಘಟಿ ನಾಯಕರುಗಳ ಜೊತೆ ಅವರು ಸ್ಕ್ರೀನ್ ಶೇರ್ ಮಾಡಿದರೂ ಕೂಡ ಎಲ್ಲರಿಗೂ ಒಂದು ಗೌರವವನ್ನು ಕೊಡ್ತಾ ಇದ್ರು. ತಮ್ಮ ಸಮಕಾಲೀನ ನಟ ನಟಿಯರಿರ್ಬೋದು, ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಸೆಲೆಬ್ರಿಟಿಗಳು, ರಾಜಕಾರಣಿಗಳು ಎಲ್ಲರಿಗೂ ಕೂಡ ಗೌರವವನ್ನು ಕೊಟ್ಟು ಗೌರವವನ್ನು ತಗೊಳ್ತಾ ಇದ್ರು. ಇದನ್ನ ಅವರು ತಮ್ಮ ಕೊನೆ ಉಸಿರಿರುವವರೆಗೂ ಕೂಡ ಪಾಲಿಸ್ತಾನೆ ಬಂದರು. ಇಂತಹ ಸರೋಜಾದೇವಿಯವರು ಮೈಸೂರಿನ ಮಹಾರಾಜರ ಜೊತೆ ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡಿದ್ರು. ಅವರನ್ನ ದೇವರಂತೆ ನೋಡ್ತಿದ್ರಂತೆ ಇದೇ ಸರೋಜಾದೇವಿಯವರು. ಸರೋಜಾದೇವಿಯವರ ಮದುವೆಗೆ ಮೈಸೂರಿನ ಮಹಾರಾಜರು ಉಡುಗೊರೆಗಳನ್ನು ಕೂಡ ಕಳಿಸ್ಕೊಟ್ಟಿದ್ರು. ಆದರೆ ಅದೊಂದು ಕಹಿ ಘಟನೆ ಮಾತ್ರ ಸರೋಜಾದೇವಿಯವ್ರನ್ನ ಇನ್ನಿಲ್ಲದಂತೆ ಕಾಡ್ಬಿಟ್ಟಿತ್ತಂತೆ. ಮಹಾರಾಜರು ಅಂದ್ರೆ ಅವರು ದೇವರಂತರ ನೋಡ್ತಾ ಇದ್ರು, ಅವ್ರಂತಂದ್ರೆ ಗೌರವವನ್ನು ಕೊಡ್ತಾ ಇದ್ರು. ಆದರೆ ಅವರಿಗೆ ಶಾಪ ಹಾಕುವಂಥ ಪರಿಸ್ಥಿತಿ ಬಂದು ಬಿಡ್ತಲ್ಲ ಅಂತ ಹೇಳಿ ಜೀವನ ಪರ್ಯಂತ ಕೊರಗಿದ್ದು ಕೂಡ ಉಂಟಂತೆ. ಹಾಗಾದ್ರೆ ಏನಾಯ್ತು? ಮಹಾರಾಜರ ಜೊತೆ ಬಾಂಧವ್ಯ ಹೇಗಿತ್ತು? ಸರೋಜಾದೇವಿಯವರ ಮದುವೆಗೆ ಅವರು ಕೊಟ್ಟಂತಹ ಉಡುಗೊರೆಗಳೇನು? ಯಾಕೆ ಅವರು ರಾಜರಿಗೆ ಶಾಪ ಹಾಕುವಂಥ ಪರಿಸ್ಥಿತಿ ಬಂತು? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿ ನೋಡಿ. ಎಸ್, ಬರೋಬ್ಬರಿ 3 ದಶಕಗಳ ಕಾಲ ಟಾಪ್ 1 ಹೀರೋಯಿನ್ ಆಗಿ ಮೆರೆದವರು ಬಿ ಸರೋಜಾದೇವಿಯವರು. ಮೊದಲ ಮಹಿಳಾ ಸೂಪರ್ ಸ್ಟಾರ್ ಆಗಿ ಮಿನುಗಿದ್ದಂತಹ ಬಿ ಸರೋಜಾದೇವಿಯವರು ಪಕ್ಕದ ತೆಲುಗು, ತಮಿಳು ಮತ್ತು ಹಿಂದಿ ಚಿತ್ರರಂಗದಲ್ಲೂ ಕೂಡ ಅಪಾರ ಖ್ಯಾತಿಯನ್ನ ಸಂಪಾದಿಸಿದ್ರು. ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೇ ಕೂಡ ಬಿ ಸರೋಜಾದೇವಿಯವರು ವೈವಾಹಿಕ ಬದುಕಿಗೆ ನಾಂದಿಯನ್ನ ಹಾಡ್ತಾರೆ. ಜರ್ಮನಿಯ ಎಂಜಿನಿಯರ್ ಆಗಿದ್ದಂತಹ ಶ್ರೀ ಹರ್ಷ ಅವರ ಜೊತೆ ಮಾರ್ಚ್ 1, 1967ರಂದು ಸರೋಜಾದೇವಿಯವರು ಮದುವೆಯನ್ನ ಆಗ್ತಾರೆ. ತಮ್ಮ ಮದುವೆಗೆ ಬಂದು ಆಶೀರ್ವಾದ ಮಾಡುವಂತೆ ಮೈಸೂರು ಮಹಾರಾಜರಿಗೂ ಕೂಡ ಬಿ ಸರೋಜಾದೇವಿಯವರು ಇನ್ವಿಟೇಷನ್ ಅನ್ನ ಕೊಡೋದಕ್ಕೆ ಹೋಗ್ತಾರಂತೆ. ಆಗ ಮೈಸೂರಿನ ಮಹಾರಾಜ ಆಗಿದ್ದಂಥವರು ಜಯಚಾಮರಾಜೇಂದ್ರ ಒಡೆಯರ್ ಅವರು. ಮೈಸೂರು ಮಹಾರಾಜರ ಮೇಲೆ ಬಿ ಸರೋಜಾದೇವಿಯವರು ಅಪಾರವಾದಂತಹ ಗೌರವ, ಅಭಿಮಾನಗಳನ್ನ ಹೊಂದಿದ್ರಂತೆ. ಅಷ್ಟೇ ಅಲ್ಲ, ಮೈಸೂರು ಮಹಾರಾಜರನ್ನ ದೇವರಂತೆ ಕಾಣ್ತಿದ್ರಂತೆ ಬಿ ಸರೋಜಾದೇವಿಯವರು. ತಮ್ಮ ಮದುವೆಯೊಂದು ನಿಶ್ಚಯ ಆದಮೇಲೆ ಮಹಾರಾಜರಿಗೂ ಕೂಡ ನಾವು ಮದುವೆ ಇನ್ವಿಟೇಷನ್ ಅನ್ನು ಕೊಡಬೇಕು ಅಂತ ಹೇಳಿ ತಮ್ಮ ತಾಯಿ ರುದ್ರಮ್ಮ ಅವ್ರ ಜೊತೆ ಬಿ ಸರೋಜಾದೇವಿಯವರು ಮೈಸೂರು ಅರಮನೆಗೆ ಕೂಡ ಹೋಗಿದ್ರಂತೆ. ಮಹಾರಾಜರೇ, ಮಗಳ ಮದುವೆಗೆ ನೀವು ಬರಲೇಬೇಕು, ನಿಮ್ಮ ಮೇಲೆ ನಮ್ಮ ಮಗಳಿಗೆ ತುಂಬಾನೇ ಗೌರವ ಇದೆ, ನಿಮ್ಮನ್ನು ಇವಳು ದೇವರಂತೆ ಕಾಣ್ತಾಳೆ ಅಂತ ಮಹಾರಾಜರಾಗಿದ್ದಂತಹ ಜಯಚಾಮರಾಜೇಂದ್ರ ಒಡೆಯರ್ ಅವರಿಗೆ ಬಿ ಸರೋಜಾದೇವಿಯವರ ತಾಯಿ ರುದ್ರಮ್ಮ ಅವರು ಹೇಳಿ ಇನ್ವಿಟೇಷನ್ನ ಕೊಟ್ರಂತೆ. ಆಗ ನಾನು ಮದುವೆಗೆ ಬರ್ತೀನಿ ಅಂತ ಹೇಳಿ ಮೈಸೂರು ಮಹಾರಾಜರಾಗಿದ್ದಂತಹ ಜಯಚಾಮರಾಜೇಂದ್ರ ಒಡೆಯರ್ ಅವರು ವರನ ಬಗ್ಗೆ, ಅಂದರೆ ಸರೋಜಾದೇವಿಯವರು ಮದುವೆ ಆಗಬೇಕಿದ್ದಂತಹ ಶ್ರೀಹರ್ಷ ಅವರಿದ್ರಲ್ಲ, ಅವರ ಹಿನ್ನೆಲೆಯನ್ನು ಕೂಡ ವಿಚಾರಿಸಿದ್ರಂತೆ ಮಹಾರಾಜರು. ಇನ್ನು ಆ ಟೈಮಲ್ಲಿ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರ ಕಾಲಿಗೆ ಪೆಟ್ಟಾಗೋಗಿತ್ತು. ಹೀಗಾಗಿ ಅವರು ಸರೋಜಾದೇವಿಯವರ ಮದುವೆಗೆ ಬರೋದಕ್ಕೆ ಆಗಲಿಲ್ಲ. ಆದರೆ ಮದುಮಗಳು ಬಿ ಸರೋಜಾದೇವಿಗೋಸ್ಕರ ಮಹಾರಾಜರು ವಿಶೇಷ ಉಡುಗೊರೆಗಳನ್ನೇ ಕಳಿಸ್ಕೊಟ್ಟಿದ್ರಂತೆ. ಎಸ್, ಎಲ್ಲರಿಗೂ ಗೊತ್ತಿರೋ ಹಾಗೆ ಬಿ ಸರೋಜಾದೇವಿಯವರ ಮದುವೆ ರಿಸೆಪ್ಷನ್ ಬಂದು ಬೆಂಗಳೂರಿನ ಪ್ರತಿಷ್ಠಿತ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ನಡೀತು. ಸೊ ಆವಾಗ ಸೆಲೆಬ್ರಿಟಿಗಳು, ಅಭಿಮಾನಿಗಳು ಅಂತ ಜನಸಾಗರನೇ ಸರೋಜಾದೇವಿಯವರ ರಿಸೆಪ್ಷನ್ಗೆ ಹರಿದು ಬಂದಿತ್ತು. ಆಗ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರ ಕಾಲಿಗೆ ಪೆಟ್ಟಾಗಿದ್ದ ಕಾರಣ ಅವರು ಮದುವೆಗೆ ಹಾಜರಾಗಲಿಲ್ಲ. ಆದರೆ ರಾಜಮನೆತನದಿಂದ ಸರೋಜಾದೇವಿಯವರಿಗೆ ವಿಶೇಷ ಉಡುಗೊರೆಗಳನ್ನ ಕೂಡ ಕಳಿಸ್ಕೊಟ್ಟಿದ್ರು. ಅದೇನೇನಪ್ಪ ಅಂತಂದರೆ, ಗಂಡ ಬೇರುಂಡ ಚಿಹ್ನೆ ಇರುವಂತಹ ಹಳದಿ ಬಣ್ಣದ ಸೀರೆ ಮತ್ತು ಬಂಗಾರದ ಉಂಗುರ ಮತ್ತು ಹಣ್ಣುಗಳನ್ನು ಉಡುಗೊರೆಯಾಗಿ ವಧು ಬಿ ಸರೋಜಾದೇವಿಯವರ ರಿಸೆಪ್ಷನ್ಗೆ ಮೈಸೂರು ಮಹಾರಾಜರು ಕಳಿಸ್ಕೊಟ್ಟಿದ್ರು. ಮಹಾರಾಜರಿಂದ ಬಂದಂತಹ ಈ ಎಲ್ಲ ಉಡುಗೊರೆಗಳನ್ನ ಬಿ ಸರೋಜಾದೇವಿಯವರು ಜೋಪಾನವಾಗಿ ಕಾಪಾಡಿಕೊಂಡಿದ್ರಂತೆ. ಇನ್ನು ರಾಜಮನೆತನದವರ ಜೊತೆ ಬಿ ಸರೋಜಾದೇವಿಯವರ ಒಡನಾಟ ತುಂಬಾನೇ ಚೆನ್ನಾಗಿತ್ತು. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಜೊತೆಗೂ ಕೂಡ ಬಿ ಸರೋಜಾದೇವಿಯವರು ಉತ್ತಮವಾದಂಥ ಒಂದು ಬಾಂಧವ್ಯವನ್ನು ಹೊಂದಿದ್ರು. ಮೈಸೂರಿನ ಸಂಗಮ್ ಥಿಯೇಟರ್ನ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಉದ್ಘಾಟನೆ ಮಾಡುವಾಗ ಇದೇ ಬಿ ಸರೋಜಾದೇವಿ ಕೂಡ ಅವರ ಜೊತೆಗಿದ್ರು. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಸಂಸದರಾದ್ಮೇಲೆ ಬಿ ಸರೋಜಾದೇವಿ ಅವರನ್ನ ಮೈಸೂರು ಪ್ಯಾಲೇಸ್ಗೆ ಇನ್ವೈಟ್ ಮಾಡಿದ್ರಂತೆ. ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಚುನಾವಣೆಯಲ್ಲಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಸ್ಪರ್ಧಿಸಿದಾಗ ತಮಗೆ ಮತ ಹಾಕುವಂತೆ ಬಿ ಸರೋಜಾದೇವಿಯವರಿಗೆ ಫೋನ್ ಕರೆ ಕೂಡ ಮಾಡಿದ್ರಂತೆ.
ಇನ್ನು ಇಷ್ಟೆಲ್ಲ ಉತ್ತಮವಾದಂತಹ ಒಡನಾಟವನ್ನು ಹೊಂದಿದ್ದಂತಹ ವೇಳೆ ಬಿ ಸರೋಜಾದೇವಿಯವರಿಗೆ ತುಂಬನೇ ಒಂದು ಕಹಿ ಘಟನೆ ಮನಸ್ಸಿಗೆ ಯಾವಾಗಲೂ ಕಾಡ್ತಾ ಇತ್ತಂತೆ. ಅದೇನಪ್ಪ ಅಂತಂದರೆ ಅವರ ಚಿತ್ರದಲ್ಲಿ ಅವರು ಅಭಿನಯಿಸಿದಂತಹ ಅಲಮೇಲಮ್ಮನ ಪಾತ್ರ. ಹೌದು, ಭಾಗ್ಯಜ್ಯೋತಿ ಸಿನಿಮಾದಲ್ಲಿ ಬಿ ಸರೋಜಾದೇವಿಯವರು ಆಲಮೇಲಮ್ಮನ ಪಾತ್ರವನ್ನು ಮಾಡಿದರು. ಅದರಲ್ಲಿ ತಲಕಾಡು ಮರುಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಅಂತ 3 ಬಾರಿ ಹೇಳಿ ಶಾಪ ಹಾಕುವ ಸನ್ನಿವೇಶದಲ್ಲಿ ಬಿ ಸರೋಜಾದೇವಿಯವರು ನಟಿಸಿದರು. ಎಸ್, ಎಲ್ಲರಿಗೂ ಗೊತ್ತಿರೋ ಹಾಗೆ ಮೈಸೂರು ರಾಜಮನೆತನದವರಿಗೆ ಈ ಒಂದು ಆಲಮೇಲಮ್ಮನವರ ಶಾಪ ಇದೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ನಾನು ಅಷ್ಟೊಂದು ಗೌರವ ಕೊಡುವಂತಹ ಮೈಸೂರು ರಾಜಮನೆತನದವರಿಗೆ ನಾನು ಈ ಪಾತ್ರವನ್ನು ಮಾಡಿ ಅವರಿಗೆ ಶಾಪವನ್ನು ಹಾಕಿದಂತೆ ಆಗೋಯ್ತೇನೋ ಅಂತ ಎಲ್ಲೋ ಒಂದು ಕಡೆ ಅವರು ಮನಸ್ಸಿನಲ್ಲೇ ಕೊರಗ್ತಿದ್ರಂತೆ ಸರೋಜಾದೇವಿಯವರು. ಅನಂತರ ಇವರಿಗೆ ಕೆಲವರು ನೀವು ಮೈಸೂರು ಕಡೆ ಹೋದರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ತುಂಬ ಜನ ಹೆದರಿಸಿದ್ದು ಉಂಟಂತೆ. ಇದೇ ಮನಸ್ಸಲ್ಲಿ ಅವರು ತುಂಬಾ ಕೊರಗ್ತಾ ಇದ್ದಂಥ ಟೈಮಲ್ಲಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರು, ಇಲ್ಲ ನೀವು ಇತಿಹಾಸವನ್ನು ಹೇಳಿದ್ದೀರಾ ಅಷ್ಟೇ, ನೀವು ಒಂದು ಐತಿಹಾಸಿಕ ಪಾತ್ರವನ್ನು ಮಾತ್ರ ನಿರ್ವಹಿಸಿದ್ದೀರಿ ಅಂತ ಹೇಳಿ ಸಮಾಧಾನ ಕೂಡ ಮಾಡಿದ್ರಂತೆ. ಆದರೂ ಕೂಡ ಶಾಪದ ಮಾತು ಹೇಳಿದ್ದಕ್ಕೆ ಬಿ ಸರೋಜಾದೇವಿಯವರು ತುಂಬಾ ಪಶ್ಚಾತ್ತಾಪ ಕೂಡ ಪಡ್ತಾ ಇದ್ರಂತೆ, ಮನಸ್ಸಿನಲ್ಲೇ ಕೊರಗ್ತಾ ಇದ್ರಂತೆ. ಬಟ್ ಎಲ್ಲೋ ಒಂದು ಕಡೆ ಅವರು ತ್ರಿಷಿಕಾದೇವಿಯವರಿಗೆ ಮಗುವಿಗೆ ಜನ್ಮ ನೀಡಿದ ಮೇಲೆ ಸರೋಜಾದೇವಿಯವರ ಮನಸ್ಸು ಕೂಡ ಹಗುರ ಆಯ್ತಂತೆ. ಅವರಿಗೂ ಕೂಡ ಕರೆ ಮಾಡಿ ಮಾತಾಡಿದ್ರಂತೆ. ಅವರ ಜೊತೆ ಮತ್ತೆ ರಾಜಮಾತೆ ಪ್ರಮೋದಾದೇವಿಯವ್ರ ಜೊತೆ ಕೂಡ ಇವರು ಫೋನನ್ನು ಮಾಡಿ ಒಂದು ಖುಷಿ ವಿಚಾರವನ್ನು ಹಂಚ್ಕೊಂಡು ಮನಸ್ಸನ್ನು ಹಗುರ ಮಾಡ್ಕೊಂಡಿದ್ರು. ಅಂದಹಾಗೆ ಮೈಸೂರಿನ ಚಾಮುಂಡೇಶ್ವರಿಯ ಅಪ್ಪಟ ಭಕ್ತೆ ಬಿ ಸರೋಜಾದೇವಿಯವರು. ಎಲ್ಲೇ ಹೋಗಬೇಕಾದ್ರೂ ಕೂಡ ಚಾಮುಂಡೇಶ್ವರಿ ದೇವಿಯ ಕುಂಕುಮವನ್ನು ಇಟ್ಕೊಂಡೇ ಹೊರಗೆ ಕಾಲಿಡ್ತಿದ್ರಂತೆ ಡಿ ಸರೋಜಮ್ಮ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ.